ಎಲ್ಲರಿಗೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ನೋಡಿ, ಅಲ್ಲಿ ಎರೋ ಮಾರ್ಕ್ ತೋರಿಸ್ತಾ ಇದೆ, ಸಬ್ಸ್ಕ್ರೈಬ್ ಮಾಡಿರಿ. ಅದರ ಮೇಲೆ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ ನಂತರ ನಿಮಗೆ ಈ ಬೆಲ್ ಐಕಾನ್ ಕಾಣಿಸುತ್ತದೆ. ಓಕೆ, ಎಲ್ಲರಿಗೂ ಮೊದಲನೇ ಅಧ್ಯಾಯದಲ್ಲಿ ಸ್ವಾಗತ. ಸೊ ನಾವು ಮೊದಲನೇ ತರಗತಿಯ ಗಣಿತ ಅಭ್ಯಾಸವನ್ನು ಎಲ್ಲ ಪಾಠಗಳನ್ನು ಕಲಿಸಿಕೊಡುತ್ತೇವೆ. ಅದೇ ರೀತಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇಷ್ಟವಾದ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಕೂಡ ಮಾಡಿ. ಒಂದನೆಯ ತರಗತಿ ಭಾಗ 1 ಯಾವುದು? ಗಣಿತ. ಇನ್ನು ಮುಂದೆ ಎಲ್ಲ ಪಾಠಗಳನ್ನು ಹೇಳ್ಕೊಂಡು ಹೋಗ್ತಿರ್ತೀವಿ. ಪಾಠ 1 ಏನಿದೆ? ಸ್ಥಳಾವಕಾಶದ ಅರಿವು. ಸ್ಥಳಾವಕಾಶದ ಅರಿವು ಅಂದ್ರೆ ಈ ಪಾಠ ಕಲಿತ ಮೇಲೆ ನೀವೇನೇನ್ ಸಾಧಿಸ್ತೀರಾ ಅಥವಾ ಏನೇನ್ ಕಲಿತೀರಾ ಅಂದ್ರೆ, ನೀನು ಸ್ಥಳಾವಕಾಶ ಸಂಬಂಧಿ ಪದಗಳ ಪರಿಚಯ ಹೊಂದುವೆ ಮತ್ತು ಅವುಗಳನ್ನು ಬಳಸುವ ಸಾಮರ್ಥ್ಯ ಪಡೆಯುವೆ. ತುದಿ ತಳ, ಮೇಲೆ ಕೆಳಗೆ, ಒಳಗೆ ಹೊರಗೆ, ಮೇಲ್ಗಡೆ ಕೆಳಗಡೆ, ಹತ್ತಿರ ದೂರ, ಮೊದಲು ಬಳಿಕ. ಸೊ ಈ ಮುಂತಾದ ಪದಗಳ ಅರ್ಥಗಳನ್ನು ನೀವು ಈ ಅಧ್ಯಾಯದಲ್ಲಿ ಕಲಿಯುತ್ತೀರಾ. ಸೊ ಮೊದಲನೇದು ನೋಡೋಣ ಹಾಗಾದ್ರೆ. ತುದಿ ತಳ ನೋಡಿ. ತುದಿ ಅಂದ್ರೆ ಏನು? ತುದಿ ಅಂದ್ರೆ ಮೇಲ್ಗಡೆ ಇರೋದು. ಅಂದ್ರೆ ನೋಡಿ, ನಾನು ತೋರಿಸ್ತೀನಿ ಇವಾಗ. ಅನಂತನು ಏಣಿಯ ತುದಿಯಲ್ಲಿ ನಿಂತು ಬಣ್ಣ ಬಳಿಯುತ್ತಾನೆ. ಇದು ಕೆಳಗಿದೆ, ಕರೆಕ್ಟಾ? ಇದರದ್ದು ಇನ್ನೊಂದು ಮೇಲ್ಗಡೆ ಹತ್ಕೊಂಡು ಹೋಗ್ತಾನಲ್ಲ, ಇದು ಅವನು ಮೇಲ್ಗಡೆ ಎಲ್ಲಿ ನಿಂತಿದ್ದಾನೆ? ಇದರ ತುದಿಯ ಮೇಲೆ. ಎಲ್ಲಿ? ಲುಚ್ಚುಣಿಕಿ ಅಥವಾ ಏಣಿ ಏನಂತಿರಲ್ಲ, ಅಲ್ಲಿ ತುದಿಯ ಮೇಲೆ ನಿಂತಿದ್ದಾನೆ. ಅನಂತನು ಏಣಿಯ ತುದಿಯಲ್ಲಿ ನಿಂತು ಬಣ್ಣ ಬಳಿಯುತ್ತಿದ್ದಾನೆ. ಇನ್ನು ನೋಡಿ, ಇಲ್ಲಿ ಒಂದು ಹಕ್ಕಿ ಕುಳಿತಿದೆ, ಕರೆಕ್ಟಾ? ಹಕ್ಕಿಯು ಮರದ ತುದಿಯಲ್ಲಿ ಕುಳಿತಿದೆ. ಹಕ್ಕಿಯಲ್ಲಿ ಕುಳಿತಪ್ಪ ಮರದ ತುದಿಯ ಮೇಲೆ. ಇಲ್ಲಿ ಕೆಳಗಡೆ ಎಲ್ಲೂ ಕುಂತಿಲ್ಲ, ಅದು ಇಲ್ಲೂ ಕುಂತಿಲ್ಲ, ಇಲ್ಲೂ ಕುಂತಿಲ್ಲ, ತುದಿ ಮೇಲೆ ಕುಂತಿದೆ. ತುದಿ ಅಂದ್ರೆ ಎಂಡ್ ಅಥವಾ ಮೇಲ್ಗಡೆ, ತುದಿ. ಹಕ್ಕಿ ಮರದ ತುದಿಯಲ್ಲಿ ಕುಳಿತಿದೆ. ಇನ್ನು ನೋಡಿ, ಈಗ ಬಂತು ನೋಡಪ್ಪ, ಮಂಗ್ಯ ಬಂತು. ಹೆಂಗಂದ್ರ ಇಲ್ಲಿ ರೋಡ್ ಇರ್ತೈತಿ, ಇದು ಲೈಟ್ ಕಂಬ. ಇದು ಲೈಟದ ಕಂಬ ಮ್ಯಾಗ ಮಂಗ್ಯ ಕುಂತೈತಿ. ಎಲ್ಲಿ ಕುಂತೈತದ? ಇದು ಕೆಳಗೆ ಇದ್ರೆ ಇದು ತುದಿ, ತುದಿ ಕುಂತೈತಿ ನಾವು. ಕಂಬದ ತುದಿಯಲ್ಲಿ ಮಂಗ ಕುಳಿತಿದೆ. ತುದಿಯಲ್ಲಿ ತುದಿ ಇದು. ಇದು ಕೆಳಗಡೆ. ಇನ್ನು ಕೆಳಗಡೆ ಅನ್ನಕ್ಕೆ ಏನಂತಾರೆ? ಬೆಂಕಿಯು ಮಡಕೆಯ ತಳಕ್ಕೆ ತಾಗುತ್ತಿದೆ. ತಳಕ್ಕೆ ಅಂದ್ರೆ ಇದು ನೋಡಿ, ಇದು ಮಡಿಕೆಯ ತಳ. ಇದೆಲ್ಲ ಇದು ತಳ ಇದೆ ಎಲ್ಲ. ತಳಕ್ಕಂದ್ರೆ ಕೆಳಗಡೆ ಅಥವಾ ತಳಕ್ಕೆ. ಇದಕ್ಕೇನಂತಾರು? ತಳಕ್ಕೆ ಬೆಂಕಿ ಹತ್ತಾಗುತ್ತಿದೆ. ಇನ್ನು ನೋಡಿ, ನೀವು ದಿವಸ ಹಾಲು ಕುಡಿತೀರಲ್ಲ, ಹಾಲು ಲೋಟದ ತಳದಲ್ಲಿದೆ. ಇದು ಮೇಲೆ ಆಗುತ್ತಲ್ವಾ? ಸೊ ಹಾಲೆಲ್ಲಿದೆ? ತಳದಲ್ಲಿ ಅಂದ್ರೆ ಈ ಸೈಡ್, ಕೆಳಗಡೆ ಇದೆ. ತಳದಲ್ಲಿದೆ ಅಂದ್ರೆ ನಾವೇನ್ ನೋಡ್ತಾ ಇದ್ದೀವಿ? ತುದಿ ತಳ. ತುದಿ ಅಂದ್ರೆ ಮೇಲ್ಗಡೆ, ತಳ ಅಂದ್ರೆ ಕೆಳಗಡೆ. ಈತಲ್ವಾ? ಇಷ್ಟೇ, ತುಂಬಾ ಸುಲಭ ಇದೆ. ನೋಡಿಲಿ ಮಡಿಕೆ ಒಡೆದೈತಿ, ತೂತು ಬಿದ್ದೈತಿ, ನೀರು ಹೊರಗೆ ಬರೋದ, ನೀರು. ಹೌದಾ? ಮಡಿಕೆಯ ತಳದಲ್ಲಿ ರಂಧ್ರವಿದೆ. ಎಲ್ಲಿ ರಂಧ್ರವಿದೆ? ತಳದಲ್ಲಿ. ತಳ ಯಾವುದು? ಇದು ಕೆಳಗಡೆ ಭಾಗ. ಇದಕ್ಕೆ ತಳ ಎನ್ನುವರು. ತಳದಲ್ಲಿ, ಮಡಿಕೆಯ ತಳದಲ್ಲಿ ರಂಧ್ರ ಇದೆ ಅಂದ್ರೆ ಹೋಲ್ ಇದೆ, ನೀರೆಲ್ಲ ಹೊರಗೆ ಬಂದ ಬೀಳತಾವು. ಆಯ್ತಾ? ಇನ್ನು ನೋಡಿ, ಮುಂದಿನ ನೋಡಿ. ಹೂವು ಗಿಡದ ತುದಿಯಲ್ಲಿದೆ. ಎರಡೂ ಬರ್ತಾವ ನೋಡ್ರಿ. ಹೂವು ಎಲ್ಲೈತಿ? ಮೇಲ್ಗಡೆ. ಅಂದ್ರೆ ಇದೇನು?
ತುದಿಯಲ್ಲಿದೆ. ಹೂ ಎಲ್ಲೈತಿ? ಗಿಡದ ತುದಿಯಲ್ಲಿದೆ. ಕುಂಡವು ಗಿಡದ ತಳದಲ್ಲಿದೆ. ಇದಕ್ಕೇನಂತಾರು? ಕೊಂಡ್. ಇದೆಲ್ಲೈತಿ? ಕೆಳಗಡೆ. ಕೆಳಗನ್ನಕ್ಕೇನಂತಾರು? ತಳದಲ್ಲಿದೆ. ತಳ ಅಂದ್ರೆ ಕೆಳಗಡೆ, ತಳದಲ್ಲಿದೆ. ತುದಿಯಲ್ಲಿ ಹೂವಿದೆ, ತಳದಲ್ಲಿ ಕುಂಡವು ಇದೆ. ಇನ್ನು ನೋಡಿ, ತಳದಲ್ಲಿರುವ ಮಡಕೆಗೆ ಸರಿ ಗುರುತು ಹಾಕು. ತಳದಲ್ಲಿರೋದು ಕೇಳಿದಾರ. ಮೇಲಂದ್ರೆ ಮ್ಯಾಗಿಂದ, ಕೆಳಗಂದ್ರೆ ತಳದಲ್ಲಿರೋದಂದ್ರ ಈ ಮಡಿಕೆಗೆ ನೀವು ಕರೆಕ್ಟ್ ಚಿಹ್ನೆಯನ್ನ ಹಾಕಬೇಕು. ಆಯ್ತಲ್ವಾ? ಇನ್ನು ನೋಡಿ ಏನು ಹೇಳ್ತಾ ಇದಾರೆ ಇಲ್ಲಿ? ತುದಿಯಲ್ಲಿರುವ ಮೂಟೆಗೆ ಕರೆಕ್ಟ್ ಗುರುತಿನಿಂದ ಗುರುತಿಸು. ತುದಿಯಲ್ಲಿ ಅಂದ್ರೆ ಮೇಲ್ಗಡೆ. ಮೇಲ್ಗಡೆ ಯಾವುದಿದೆ? ಇದಿದೆ. ಆಯ್ತಲ್ವಾ? ಇಷ್ಟ. ಇನ್ನು ನೋಡಿ, ತಳದಲ್ಲಿರುವ ಬಿಲ್ಲೆಗೆ ಸರಿ ಮಾರ್ಕ್ನಿಂದ ಗುರುತಿಸಿ. ತಳದಲ್ಲಿರುವ, ಕೆಳಗೆ ಯಾವ್ದೈತಿ? ಇದೈತಿ. ಸೊ ಇದಕ್ಕ ಕರೆಕ್ಟ್ ಮಾರ್ಕ್ ಹಾಕನೆ. ಮುಗೀತು. ಇಷ್ಟ. ಆಯ್ತಾ? ಅಥವಾ ಇಲ್ಲೂ ಹಾಕಬಹುದು ನೀವು, ಕೆಳಗಡೆ ಇರೋದಕ್ಕೆ. ಅದಾದ್ಮೇಲೆ ತುದಿಯಲ್ಲಿರುವ ಸೇಬಿಗೆ ಬಣ್ಣ ಹಚ್ಚು. ತುದಿ ಅಂದ್ರೆ ಮೇಲ್ಗಡೆ ಇರೋ. ನೋಡಿ, ಅದಕ್ಕೆ ಬಣ್ಣ ತುಂಬೋದು ನೋಡ್ರಿ. ಹಿಂಗ ಬಣ್ಣ ತುಂಬಿರ ಆ್ಯಪಲ್ ತಿನ್ನಾಕ ರುಚಿ ಇರ್ತಾವ, ಮಸ್ತ್ ಇರ್ತಾವ. ಆಯ್ತು ನೋಡಿ, ತುಂಬಿರ ನೋಡ್ರಿ ಬಣ್ಣ. ಮುಗೀತು. ಇದು ತುದಿಯಲ್ಲಿರುವ ಸೇಬು. ಆಯ್ತಾ? ತುದಿಯಲ್ಲಿರುವ ಸೇಬು. ಅದಾದ್ಮೇಲೆ ಇನ್ನು ನಾವು ನೋಡ್ನು ಮೇಲೆ ಕೆಳಗೆ. ಮೇಲೆ ಕೆಳಗೆ ಅಂದ್ರ ಇದು ಮೇಲೆ, ಕೆಳಗೆ ಅಂದ್ರ ಇದು ಕೆಳಗೆ. ತಿಳಿತಲ್ವಾ? ಮೇಲೆ ಅಂದ್ರೆ ಮ್ಯಾಗಿರೋದ, ಹಂಚಿನ ಮ್ಯಾಗ, ಮನಿ ಮ್ಯಾಗ. ಕೆಳಗಂದ್ರ ಕೆಳಗ. ಟಿವಿಯು ಮೇಜಿನ ಮೇಲೆ ಇದೆ. ಟಿವಿ ಎಲ್ಲಿರ್ತೈತಿ? ಯಾವಾಗಲೂ ಟೇಬಲ್ ಮೇಲ್ಗಡೆ ಅಲ್ವಾ? ಟೇಬಲ್ ಮೇಲಿರೋದ್ರಿಂದ ಟಿವಿಯು ಮೇಜಿನ ಮೇಲೆ ಇದೆ. ಕರೆಕ್ಟಾ? ಮೇಲ್ಗಡೆ ಇದೆ ನೋಡಿ, ಮೇಲ್ಗಡೆ. ಅದಾದ್ಮೇಲೆ ಚಾಪೆಯು ನೆಲದ ಮೇಲೆ ಇದೆ. ಇದು ನೆಲದ ಮೇಲೆ ಚಾಪೆ ಇದೆ ಅಲ್ವಾ? ಹಾಗಾಗಿ ಚಾಪೆಯು ನೆಲದ ಮೇಲೆ ಇದೆ. ಅದಾದ್ಮೇಲೆ ನೋಡಿ, ಫೋಟೋ, ಚಿತ್ರಪಟವು ಗೋಡೆಯ ಮೇಲೆ. ಇದು ಗೋಡೆಯ ಮೇಲೆ ಅಂದ್ರೆ ಈ ಸೈಡ್ ಇದೆ. ಗೋಡೆಯ ಮೇಲೆ ಚಿತ್ರಪಟವು ಗೋಡೆಯ ಮೇಲಿದೆ. ಯಾವ್ದ್ರ ಮ್ಯಾಗೈತದ? ಗೋಡೆ ಮ್ಯಾಗೈತಿ ಅಥವಾ ಗೋಡೆಯ ಮೇಲೆ ಇದೆ. ಅದಾದ್ಮೇಲೆ ಇಲ್ಲಿ ನೋಡಿ, ನಾಯಿಯು ಮೇಜಿನ ಕೆಳಗೆ ಇದೆ. ನಾಯಿ ಎಲ್ಲಿ ಹೋಗಿ ಕುಂತೈತಿ? ಮೇಜಿನ ಕೆಳಗಡೆ ಹೋಗಿ ಕುಂತಿದೆ ಅಲ್ವಾ? ಕೆಳಗೆ. ಇದು ಮೇಜಿನ ಕೆಳಗಡೆಯಲ್ಲಿ ನಾಯಿ ಮೇಜಿನ ಕೆಳಗಡೆ ಕುಂತೈತಿ ನೋಡ್ರಿ. ಇಲ್ಲಿ ಮೇಜಿನ ಕೆಳಗೆ ಇದೆ ನೋಡಿಲ್ಲಿ. ಬೆಕ್ಕು ಪಂಜರದ ಕೆಳಗೆ ಇದೆ. ಇದು ಪಂಜರ. ಇದೆಲ್ಲೈತಿ? ಮೇಲ್ಗಡೆ ಐತಿ. ಓಕೆ. ಬೆಕ್ಕು ಎಲ್ಲಿ ಕೂತೈತಿ? ಪಂಜರದ ಕೆಳಗೆ. ಇದು ಕೆಳಗೆ ಬೆಕ್ಕು ಕೂತಿದೆ. ಯಾವುದ್ರ ಕೆಳಗೆ? ಪಂಜರದ ಕೆಳಗೆ. ಅದಾದ್ಮೇಲೆ ನೋಡಿ, ನದಿಯು ಸೇತುವೆಯ ಕೆಳಗೆ ಹರಿಯುತ್ತಿದೆ. ಇದು ಸೇತುವೆ ಐತಲ್ಲ, ಇದು ಮೇಲ್ಗಡೆ ಐತಿ ನೋಡ್ರಿ. ಇದು ಮೇಲ್ಗಡೆ ಐತಿ. ಸೇತುವೆಯ ಕೆಳಗಡೆ, ಇಲ್ಲಿ ಕೆಳಗೆ ನದಿ ಹರಿಯುತ್ತಿದೆ. ನದಿ ಹರಿಕತ್ತೈತಲ್ಲ, ನದಿ ಹರಿಯುತ್ತಿದೆ. ಇಷ್ಟ. ಅದಾದ್ಮೇಲೆ ಮೇಜಿನ ಮೇಲೆ ಇರುವ ಹೂದಾನಿಯನ್ನು ಕರೆಕ್ಟ್ ಅಂದ್ರೆ ರೈಟ್ ಚಿಹ್ನದಿಂದ ಗುರುತಿಸಿ. ಮೇಜಿನ ಮ್ಯಾಗ ಯಾವ್ದೈತಿ? ಇದು ಸೈಡ್ ಐತಿ ಅಂದ್ರೆ ಬಗಲಕ್ಕಿದೆ. ಇದು ಕೆಳಗಡೆ ಇದೆ. ಇದು ಮೇಲ್ಗಡೆ ಇದೆ. ನಮಗೇನ್ ಕೇಳಿರೋದು? ಮೇಲೆ. ಇದು ಮೇಲೆ. ಸೊ ಹೀಗಾಗಿ ಇಲ್ಲಿ ಒಂದು ಕರೆಕ್ಟ್ ಚಿಹ್ನೆ ಹೊಡೆದು ಬಿಡ್ರಿ. ಹಿಂಗೆ
ಆಯ್ತಲ್ವಾ? ಇದು ಮೇಲೆ ಇದೆ, ಮೇಲೆ. ಆಯ್ತಾ? ಇನ್ನು ನೋಡಿ, ಬೆಂಚಿನ ಮೇಲೆ ಕುಳಿತಿರುವ ಹುಡುಗನನ್ನು ಸರಿ ಚಿಹ್ನೆಯಿಂದ ಗುರುತಿಸಿ. ಸರಿ ಚಿಹ್ನೆಯಿಂದ ಗುರುತಿಸಿ. ಇವನು ನೆಲದ ಮೇಲೆ ಕುಂತಿದ್ದಾನೆ, ಇವಳು ನೆಲದ ಮೇಲೆ ನಿಂತಿದ್ದಾಳೆ. ಅದಾದ್ಮೇಲೆ ಮೇಜಿನ ಮೇಲೆ ಯಾರು ಬೆಂಚಿನ ಮೇಲೆ ಯಾರು ಕುಳಿತಿದ್ದಾರೆ? ಇವನು. ಸೊ ಇವನಿಗೆ ಕರೆಕ್ಟ್ ಹಾಕ್ರಿ. ಆಯ್ತಲ್ಲ? ಅದಾದ ಮೇಲೆ ಮಹಡಿಯ ಮೆಟ್ಟಲುಗಳು ಕೆಳಗೆ ಇರುವ ಹಣತೆಗಳಿಗೆ ಬಣ್ಣ ತುಂಬಿ. ಅಂದ್ರೆ ಇವ್ರೇನ್ ಹೇಳ್ತಾ ಇದ್ರೆ, ಮಹಡಿ ಇದು ನೋಡಿ, ಮಹಡಿ ಇದು ಅಲ್ವಾ, ಮ್ಯಾಗೆ ಇರೋದ ಕೆಳಗೆ ಇಳಿಯೋದ. ಸೊ ಅವ್ರೇನ್ ಹೇಳ್ತಾ ಇದಾರೆ, ಮಹಡಿ ಮೆಟ್ಟಿಲುಗಳ ಕೆಳಗೆ ಇರುವ ಹಣತೆಗಳಿಗೆ ಬಣ್ಣ ತುಂಬಿ. ಅಂದ್ರೆ ಇವುಗಳಿಗೆ ಹಿಂಗ್ ಬಣ್ಣ ತುಂಬಿಬಿಡುದ. ನೋಡ್ರಿ, ಹಿಂಗ್ ಬಣ್ಣ ತುಂಬ್ರಿ. ಬಣ್ಣ ತುಂಬೋದು ಬರ್ತಿತ್ತಿಲ್ಲ, ಪೆನ್ನಲ್ಲಿ ಹಿಂಗ್ ತುಂಬ್ರಿ, ಇಲ್ಲ ಪೆನ್ಸಿಲ್ ತುಂಬ್ರಿ, ಕಲರ್ ತಗೊಂಡ್ ತುಂಬ್ರಿ, ಕಟ್ ತುಂಬ್ರಿ. ಇವು ಮಹಡಿಯ ಮೆಟ್ಟಿಲುಗಳ ಕೆಳಗೆ, ಇವು ಮೆಟ್ಟಿಲುಗಳ ಕೆಳಗಿವೆ, ಇವು ಕೆಳಗೆ ಅಲ್ವಾ? ಮಂಚದ ಕೆಳಗೆ ಇರುವ ಬೆಕ್ಕನ್ನು ಸರಿ ಚಿಹ್ನೆನಿಂದ ಗುರುತಿಸು. ಇದು ಮಂಚದ ಕೆಳಗಿರುವ ಬೆಕ್ಕು. ಸರಿ ಚಿಹ್ನೆದಿಂದ ಟಿಕ್ ಹಾಕರಿ, ಮುಗಿತು. ಇನ್ನೇನು? ಒಳಗೆ ಹೊರಗೆ. ಒಳಗೆ ಹಣ್ಣುಗಳು ಬುಟ್ಟಿಯ ಒಳಗೆ ಇವೆ. ಹಣ್ಣುಗಳು ಎಲ್ಲಿದವು? ಬುಟ್ಟಿಯ ಒಳಗೆ. ಒಳಗೆ ಇವೆ ಅಲ್ಲ. ಎಲೆಗಳು ಬುಟ್ಟಿಯ ಹೊರಗೆ ಇವೆ. ಎಲೆಗಳು ಎಲ್ಲಿದವು? ಹೊರಗಿದವು. ಬುಟ್ಟಿಯ ಇವೆಲ್ಲ ಹೊರಗಿದಾವ ನೋಡ್ರಿ, ಬುಟ್ಟಿಯಾಗಿಲ್ರಿ ಅವು, ಹೊರಗೆ. ಹೊರಗಿದಾವಲ್ಲ, ಹೊರಗೆ. ಅಮ್ಮ ಮನೆಯ ಒಳಗೆ ಇದ್ದಾರೆ. ಅಮ್ಮ ಎಲ್ಲಿದಳು? ಮನಿ ಒಳಗಡೆ, ಒಳಗೆ ಅಲ್ವಾ? ಅಪ್ಪ ಮನೆಯ ಹೊರಗೆ ಇದ್ದಾರೆ. ಮನೆಯ ಹೊರಗಡೆ. ಹೊರಗಡೆ ಅಂದ್ರೆ ಆಚೆಗಡೆ. ಯಾರಿದ್ದಾರೆ? ಅಪ್ಪ ಎಲ್ಲಿದ್ದಾರೆ? ಹೊರಗೆ, ಹೊರಗಿದ್ದಾರೆ. ಅಮ್ಮ ಒಳಗೆ, ಅಪ್ಪ ಹೊರಗಡೆ ಇದ್ದಾರೆ. ಅದಾದ್ಮೇಲೆ ಕೋಳಿಯ ಮರಿಗಳು ಬುಟ್ಟಿಯ ಒಳಗಿವೆ. ಎಲ್ಲಿವೆ ಅವು? ಒಳಗಡೆ, ಒಳಗೆ, ಒಳಗಿವೆ. ಆಯ್ತಾ? ಅದಾದ್ಮೇಲೆ ಗೂಡಿನ ಒಳಗೆ ಇರುವ ನಾಯಿಗೆ ಸರಿ ಚಿಹ್ನೆಯಿಂದ ಗುರುತು ಹಾಕು. ನೋಡಿದೆ, ಗೂಡಿನ ಒಳಗೆ ಯಾವ್ದಿದೆ? ಇಲ್ಲಿದೆ, ಈ ಒಳಗಿನ ನಾಯಿ. ಇದು ಹೊರಗಡೆ ಇದೆ ನಾಯಿ, ಇದಲ್ಲ, ಇದಕ್ಕೆ ಹಾಕಬೇಕು ನಾವು. ಈತಲ್ವಾ? ಓಕೆ. ಇನ್ನು ನೋಡಿ, ಮನೆಯ ಒಳಗೆ ಇರುವ ಕುಂಡಕ್ಕೆ ಸರಿ ಗುರುತು ಹಾಕು. ನೋಡಿದು, ಮನೆಯ ಒಳಗಡೆ ಇದೆ ಅಲ್ವಾ? ಸೊ ಇದಕ್ಕೆ ಹೀಗೆ ಗುರುತು ಹಾಕಿ. ಬುಟ್ಟಿಯ ಒಳಗೆ ಇರುವ ಹಣ್ಣುಗಳಿಗೆ ಸರಿ ಚಿಹ್ನೆನಿಂದ ಗುರುತಿಸು. ನೋಡಿ, ಇವು ಒಳಗಿದವು, ಅದಕ್ಕೆ ರೈಟ್ ಚಿಹ್ನೆ ಹಾಕಿ. ನೋಡಿ, ಗಾಡಿಯ ಹೊರಗೆ ಇರುವ ಮಕ್ಕಳನ್ನು ಸರಿ ಚಿಹ್ನೆನಿಂದ ಗುರುತಿಸು. ನೋಡ್ರಿ, ಇವು ಗಾಡಿಯ ಹೊರಗಿದ್ದಾರೆ ಇವರು. ಮೇಲೆ ಕೆಳಗೆ. ಹುಬ್ಬುಗಳ ಕೆಳಗಡೆ ಕಣ್ಣುಗಳು ಇವೆ. ಕೆಳಗಡೆ ಇವು ಹುಬ್ಬಲ್ಲ, ಹುಬ್ಬು. ಇವುಗಳ ಕೆಳಗೆ, ಇಲ್ಲಿ ಕೆಳಗೆ ಏನಿದಾವ? ಇವ ಕಣ್ಣು. ಕರೆಕ್ಟ್ ಅಲ್ವಾ? ನೋಡಿ, ಇಲ್ಲಿ ಕೆಳಗಡೆ ಇವೆ, ಕೆಳಗಡೆ ಹುಬ್ಬಿನ ಕೆಳಗಡೆ ಕಣ್ಣುಗಳಿವೆ. ನೋಡ್ರಿ, ಕಣ್ಣುಗಳು ನೋಡ್ರಿ, ಕಣ್ಣು. ಅದಾದ್ಮೇಲೆ ಮೂಗಿನ ಕೆಳಗೆ ಬಾಯಿ ಇದೆ. ಇದು ಮೂಗು. ಮೂಗಿನ ಕೆಳಗಡೆ ಏನಿದೆ? ಇದು ಬಾಯಿ. ಬಾಯಿ ಯಾವುದರ ಕೆಳಗಡೆ ಇದೆ? ಮೂಗಿನ ಕೆಳಗಡೆ ಬಾಯಿ ಇದೆ. ಅದಾದ್ಮೇಲೆ ನೋಡಿ, ಮತ್ತೇನಿದೆ? ಬಾಯಿಯ ಮೇಲೆ ಮೂಗು ಇದೆ. ಬಾಯಿಯ ಮೇಲೆ ಮೂಗು ಇದೆ. ಇದು ಬಾಯಿಯ ಮೇಲೆ ಮೂಗು ಇದೆ. ಕಣ್ಣುಗಳ ಮೇಲ್ಗಡೆ ಹುಬ್ಬುಗಳಿವೆ. ಕಣ್ಣುಗಳ ಮೇಲ್ಗಡೆ, ಇಲ್ಲಿ ಮೇಲೆ, ಇದು ಮೇಲೆ ಬರುತ್ತೆ, ಮೇಲೆ ಹುಬ್ಬುಗಳಿವೆ.
ಇದೇನಪ್ಪಾ ಅಂದ್ರ ಮೇಲೆ ಕೆಳಗೆ ಆಯ್ತಲ್ವಾ. ಅದಾದ್ಮೇಲೆ ದೀಪವು ಮೇಜಿನ ಮೇಲ್ಗಡೆ ಇದೆ. ಮೇಜು ದೀಪದ ಕೆಳಗಡೆ ಇದೆ. ನೋಡಿ, ದೀಪವು ಮೇಜಿನ ಮೇಲುಗಡೆ, ಮೇಜಿನ ಮೇಲುಗಡೆ, ಮೇಲಿದೆ ಅಲ್ವಾ, ಮೇಲುಗಡೆ ಅಂದ್ರೆ ಈ ದೀಪ ಮೇಲಿದೆ, ಮೇಲುಗಡೆ ಇದೆ ಅಲ್ವಾ. ಮೇಜು, ಈ ಮೇಜು ಏನಿದೆ ದೀಪದ ಕೆಳಗಡೆ ಇದೆ, ತಿಳಿತಲ್ವಾ. ಮೇಜು ದೀಪದ ಕೆಳಗಡೆ ಇದೆ, ದೀಪ ಮೇಜಿನ ಮೇಲುಗಡೆ ಇದೆ, ಕೆಳಗಡೆ ಅಲ್ವಾ. ಇನ್ನು ನೋಡಿ, ಸರ್ಕಸ್ ನೀವು ನೋಡಿರ್ಬೇಕಲ್ಲ ಎಲ್ರ ಊರಾಗೆಲ್ಲ. ನೋಡಿಲ್ಲಿ, ಸರ್ಕಸ್ನವನು ತನ್ನ ತಲೆಯ ಮೇಲೆ, ಇದು ಅವನ ತಲೆಯ ಮೇಲೆ, ಇದು ಏನಿದು ತಲೆಯ ಮೇಲೆ ಕೋಲನ್ನು ಹಿಡಿದಿದ್ದಾನೆ. ತಲೆಯ ಮೇಲೆ ಅಂದ್ರೆ ಇದು ತಲೆಯ ಮೇಲೆ ಕೋಲನ್ನು ಹಿಡಿದಿದ್ದಾನೆ. ಹುಡುಗಿಯರು ಕೆಳಗಿನಿಂದ ನೋಡುತ್ತಿದ್ದಾಳೆ. ಹುಡುಗಿ ಇದು ಮೇಲ್ಗಡೆ ಇದೆ, ಹುಡುಗಿ ಎಲ್ಲಿಂದ ನೋಡ್ತಾ ಇದ್ದಾಳೆ, ಕೆಳಗಿನಿಂದ ಸರಿ, ಇನ್ನೊಮ್ಮೆ ಬರಿತೀನಿ ನೋಡಿ. ಅವಳು ಎಲ್ಲಿಂದ ನೋಡ್ತಾ ಇದ್ದಾಳೆ, ಕೆಳಗಿನಿಂದ ನೋಡ್ತಾ ಇದ್ದಾಳಲ್ವಾ, ಇಷ್ಟೇ. ಅದಾದ್ಮೇಲೆ ನೋಡಿ, ಮರದ ಮೇಲೆ ಹಾರುತ್ತಿರುವ ಹಕ್ಕಿಗೆ ಸರಿಯಾದ ಗುರುತು ಹಾಕಿ. ಮರದ ಮೇಲೆ ಹೇಳಿದ್ದಾರೆ, ಇದೆಲ್ಲ ಏನ್ ಬರುತ್ತಿದ್ದು ಮೇಲೆ ಅಲ್ವಾ. ಈ ಹಕ್ಕಿ ಮೇಲೆ, ಮರದ ಮೇಲೆ, ಇದು ಮರದ ಮೇಲೆ ಹಾರುತ್ತಿರುವ ಹಕ್ಕಿ. ಹಾಸ್ಯಗಾರನ ತಲೆಯ ಮೇಲೆ ಇರುವ ಚೆಂಡಿಗೆ ಬಣ್ಣ ಹಾಕು. ನೋಡಿ, ಮೇಲೆ ಇದೆ ಅಲ್ವಾ, ಇದು ಮೇಲೆ. ಅವ್ರೇನ್ ಕೇಳಿರೋದು, ಹಾಸ್ಯಗಾರನ ತಲೆಯ ಮೇಲೆ ಇರುವ ಚೆಂಡಿಗೆ ಬಣ್ಣ ಹಾಕು. ನಾವು ಬಣ್ಣ ಇಲ್ಲಿ ಹಾಕಿದ್ವು ನೋಡ್ರಿ, ಬಣ್ಣ ತಂದಿದ್ದು ಗೊತ್ತಾ. ಗಾಳಿಪಟದ ಕೆಳಗೆ ಹಾರುತ್ತಿರುವ ಹಕ್ಕಿಗೆ ಸರಿಯಾದ ಗುರುತು ಅಂದ್ರೆ ಸರಿ ಗುರುತು ಹಾಕಿರಿ. ಗಾಳಿಪಟದ ಕೆಳಗೆ ಹಾರುತ್ತಿರುವ ಹಕ್ಕಿಗೆ ಗಾಳಿಪಟದ ಕೆಳಗೆ ಹೇಳಿದ್ದಾರೆ ಅಂದ್ರೆ ಇದು ಗಾಳಿಪಟದ ಕೆಳಗೆ ಇದಕ್ಕೆ ಸರಿಯಾದ ಚಿಹ್ನೆ ಹಾಕಿಬಿಡಿ, ಮುಗೀತು. ಆಮೇಲೆ ಹೂವಿನ ಕೆಳಗೆ ಇರುವ ಚಿಟ್ಟೆಗೆ ಗುರುತು ಹಾಕಿ. ಇದು ಹೂವಿನ ಕೆಳಗೆ, ಇದೇನಾಗುತ್ತೆ, ಇದು ಮೇಲೆ ಆಗುತ್ತೆ. ನಮಗ್ ಕೇಳಿರೋದು ಯಾವುದು, ಕೆಳಗೆ ಅಂದ್ರೆ ನೀವು ಯಾವ ಚಿಟ್ಟೆಗೆ ರೈಟ್ ಹಾಕ್ತೀರಾ, ಈ ಚಿಟ್ಟೆಗೆ ಸರಿ ಗುರುತು ಹಾಕಬೇಕು, ಆಯ್ತಲ್ವಾ. ಇನ್ನು ಹತ್ತಿರ ದೂರ. ತಾಯಿಯು ಮಗುವಿನ ಹತ್ತಿರ ಇದ್ದಾಳೆ. ಇವರಿಬ್ರು ಇಲ್ಲೇ ಇದ್ದಾರೆ. ಚಂದ್ರ ಮಗುವಿನಿಂದ ತುಂಬಾ ದೂರದಲ್ಲಿದೆ. ನೋಡ್ರಿ, ಇದು ಬಹಳ ದೂರ ಈ ಚಂದ್ರ ಐತಲ್ವಾ. ಇದು ಮಗುವಿನಿಂದ ಚಂದ್ರ ತುಂಬಾ ದೂರವಿದೆ. ರವಿಯು ಜೋಕಾಲಿಯ ಹತ್ತಿರ ನಿಂತಿದ್ದಾನೆ. ಇದು ಜೋಕಾಲಿ, ಇದಕ್ಕೆ ಹತ್ತಿರ ಇವನಿದ್ದಾನೆ. ಇವಳು ತುಂಬಾ ದೂರದಲ್ಲಿದ್ದಾಳೆ ಅಲ್ವಾ, ಇವನು ಸಮೀಪದಲ್ಲಿದ್ದಾನೆ. ಜೋಕಾಲಿ ಹತ್ತಕ್ಕೆ ಯಾರದಾರು, ರವಿ. ಮೇರಿ ಜೋಕಾಲಿಯಿಂದ ದೂರ ನಿಂತಿದ್ದು. ನೋಡಿದೆ, ಇದು ತುಂಬಾ ದೂರವಿದೆ ಅಲ್ವಾ, ಇದು ಸಮೀಪ. ಹಾಗಾಗಿ ರವಿಯು ಜೋಕಾಲಿಯ ಹತ್ತಿರ ನಿಂತಿದ್ದಾನೆ, ಮೇರಿ ಜೋಕಾಲಿಯಿಂದ ದೂರ ನಿಂತಿದ್ದಾಳೆ. ಇವಳು ತುಂಬಾ ದೂರ ನಿಂತಿದ್ದಾಳೆ. ಅದಾದ್ಮೇಲೆ ಹಕ್ಕಿಯು ಮರದ ಹತ್ತಿರ ಇದೆ. ಹಕ್ಕಿಯು ಇಲ್ಲಿ ನೋಡ್ರಿ, ಇದು ಬಹಳ ಸಮೀಪ ಐತಿ, ಮರದ ಸಮೀಪ ಐತಲ್ಲ, ಅದಕ್ಕ ಹತ್ತಿರ ಇದೆ. ಕುರಿಯು ಮರದಿಂದ ದೂರ ಇದೆ. ಕುರಿಯು ಮರದಿಂದ ಬಹಳ ದೂರ ಐತಿ ನೋಡ್ರಿ, ಇದು ದೂರ ಐತಿ, ಇದು ಹತ್ತಿರ. ಅದಾದ್ಮೇಲೆ ಕುರಿಯು ಕೊಳದ ಹತ್ತಿರ, ಕೊಳ ಇಲ್ಲಿ ಐತಿ, ಕುರಿ ಇಲ್ಲಿ ಐತಿ, ಕುರಿಯು ಕೊಳದ ಹತ್ತಿರ ಇದೆ. ಅದಾದ್ಮೇಲೆ ಇನ್ನೊಂದೇನಿದೆ ನೋಡಿ,
ಹಕ್ಕಿಯು ಕೊಳದಿಂದ ದೂರದಲ್ಲಿದೆ. ಕುರಿ ಸಮೀಪ ಐತಿ, ಕೊಳ ಇದು. ಕುರಿ ಸಮೀಪ ಐತಿ, ಹಕ್ಕಿ ದೂರ ಐತಿ, ದೂರ ಆಯ್ತಲ್ವಾ? ಅದಾದ್ಮೇಲೆ ನೋಡಿ, ಕೊಳದ ಹತ್ತಿರ ಇರುವ ಜಿಂಕೆಗೆ ಬಣ್ಣ ಹಚ್ಚು. ನೀವೇನ್ ಮಾಡ್ರಪ್ಪ ಅಂತಂದ್ರ ಜಿಂಕೆಗೆ ಹಿಂಗ್ ಬಣ್ಣ ತುಂಬ್ರಿ. ಬಣ್ಣ ತುಂಬಿರೇನು? ಹಿಂಗ್ ಬಣ್ಣ ತುಂಬುದು ನೋಡಪ್ಪ. ನೋಡು, ನಮ್ಮದ್ರ ಫಾಸ್ಟ್ ಐತಿ, ನೀವು ಫಾಸ್ಟ್ ತುಂಬ್ರ ನೋಡು ಬಣ್ಣ ಅಲ್ವಾ? ಇನ್ನೇನ್ ಮಾಡಿ, ಹೂವಿನಿಂದ ದೂರದಲ್ಲಿರುವ ಚಿಟ್ಟೆಗೆ ಬಣ್ಣ ಹಚ್ಚು. ಇಲ್ಲಿ ಯಾವ ದೂರ ಐತಪ್ಪ? ಚಿಟ್ಟೆ ಇದು ದೂರ ಐತಿ, ಯಾಕಂದ್ರೆ ಇದ ಸಮೀಪ ಐತಿ. ಸೊ ನಾವು ದೂರ ಇರೋ ಚಿಟ್ಟೆಗೆ ಬಣ್ಣವನ್ನು ತುಂಬಬೇಕು, ಆಯ್ತಲ್ವಾ? ಅದಾದ್ಮೇಲೆ ನೋಡಿ, ಹುಡುಗನ ಹತ್ತಿರ ಇರುವ ಆಟಿಕೆ ಕಾರಿಗೆ ಹಸಿರು ಬಣ್ಣ ಹಾಕಿ. ಹಸಿರು ಬಣ್ಣ ಹೇಳಿದಾರ ನೋಡ್ರಪ್ಪ. ನೋಡ್ರಿ, ಹುಡುಗನ ಹತ್ತಿರ ಹಸಿರು ಬಣ್ಣ ಇಲ್ಲಿದೆ, ಇದಕ್ಕೆ ಹಸಿರು ಬಣ್ಣ ತುಂಬ್ರಿ. ಇದು ನೋಡಲಿ ಹಸಿರು ಬಣ್ಣ. ಹುಡುಗನ ಹತ್ತಿರ ಇರುವ ಆಟಿಕೆ ಕಾರಿಗೆ ಹಸಿರು ಬಣ್ಣ ತುಂಬಿರಿ. ಇದ ದೂರ ಆಯ್ತಾ? ದೂರದಲ್ಲಿ ಇನ್ನೊಂದು ಆಟಿಕೆ ಕಾರಿಗೆ ನೀಲಿ ಬಣ್ಣ ತುಂಬಿರಿ ಅಂತ ಇದೆ ನೋಡಿ. ನೀಲಿ ಬಣ್ಣ ತುಂಬ್ರಿ. ಯಾವ್ದಕ್ಕ? ದೂರ ಇರೋದಕ್ಕ. ಇದ್ ನೋಡಿ, ದೂರ ಐತಲ್ಲ, ಇದಕ್ಕ ನೀಲಿ ಬಣ್ಣ ತುಂಬಿದ ನೋಡ್ರಿ, ಮುಗೀತು. ಹಸಿರು ಬಣ್ಣ ಹತ್ತಿರ ಐತಿ, ದೂರ ಇರೋದ ನೀಲಿ ಬಣ್ಣ ತುಂಬಿದ್ವಿ. ಅದಾದ್ಮೇಲೆ ಮೊದಲು ಅಥವಾ ಮುಂಚೆ, ಬಳಿಕ ಅಥವಾ ಅನಂತರ ಅಂದ್ರೆ ಏನ್ ನೋಡೋಣ. ಮೇಣಬತ್ತಿಯು ಉರಿಯುವುದಕ್ಕೆ ಮೊದಲು. ನೀವು ಮೇಣಬತ್ತಿ ನೋಡಿರ್ಬಹುದು ಎಲ್ಲಿ? ದೀಪಾವಳಿಯಾಗ. ನೀವು ಮೇಣಬತ್ತಿ ಹಚ್ಚೋಕ್ಕಿಂತ ಮೊದಲು ಹೆಂಗಿರ್ತೈತಿ? ಅದ ಹಿಂಗ್ ದೊಡ್ಡದಿರ್ತೈತಿ, ಇಲ್ಲಿ ಹತ್ರದ ಬತ್ತಿ ಇರುತ್ತೆ ಅಲ್ವಾ? ನೀವು ಮೇಣಬತ್ತಿ ಹಚ್ಚ ಅರ್ಧ ತಾಸ ಒಂದ್ ತಾಸು ಬಿಟ್ಟು ನೋಡಿದ್ರೆ ಏನಾಗುತ್ತೆ? ಮೇಣಬತ್ತಿ ಉರಿದ ಬಳಿಕ ಅಂದ್ರೆ ಅರ್ಧ ಗಂಟೆ ಅಥವಾ 1 ಗಂಟೆ ಬಿಟ್ಕೊಂಡು ನೋಡಿದ್ರೆ ಮೇಣದ ಬತ್ತಿ ಉರಿದ ಬಳಿಕ ಅದ್ ಹೆಂಗಾಗ್ತೈತಿ? ಸಣ್ಣದಾಗಿರ್ತೈತಿ, ಕೆಳಗಡೆ ಬಂದು ಇದೆಲ್ಲ ಬಿದ್ದಿರ್ತೈತಿ. ಮೊದಲು, ಬಳಿಕ, ಮುಂಚೆ, ಅನಂತರ. ಹೂವಿನ ಕುಂಡ ಹಚ್ಚುವ ಮೊದಲು. ನೀವ ದೀಪಾವಳಿಯಾಗ ಹಾರಿಸ್ತೀರಿ ನೋಡ ಮೇಣಬತ್ತಿ, ಇಲ್ಲರ ಗಣೇಶ ಚತುರ್ಥಿಯಾಗ ಹಾರಿಸ್ತೀರಿ ಇವು ಏನಂತಾರ ಇವತ್ಕ? ಚಿಮ್ನಿ ಅಥವಾ ಹೂವಿನ ಕುಂಡ. ಹೂವಿನ ಕುಂಡ ಹಚ್ಚಿದ ಬಳಿಕ ತನ್ನ ಹಚ್ಚ ನಾವು ಎಲ್ಲ ಹಿಂಗ್ ಹೊರಗೆ ಬರ್ತಾವ ನೋಡ್ರಿ ದೀಪಾವಳಿಯಾಗ, ದಸರಾದಾಗ, ಅಥವಾ ನೀವು ಗಣೇಶ ಚತುರ್ಥಿಯಾಗ ಎಲ್ಲ ಕಡೆ ಹಿಂಗ, ಆಯ್ತಾ? ಅದಾದ್ಮೇಲೆ ನೋಡಿ, ತಿನ್ನುವುದಕ್ಕೆ ಮೊದಲು ಮಾವಿನ ಹಣ್ಣು ತೊಳೆ. ಇಲ್ಲಿ ಏನು ಮಾಡ್ಬೇಕು? ಮಾವಿನ ಹಣ್ಣನ್ನ ಮೊದಲು ತೊಳಿಬೇಕು, ಯಾಕಂದ್ರೆ ಅದ್ರ ಮೇಲೆ ಕ್ರಿಮಿಕೀಟಗಳಿರ್ತವೆ. ಅದಕ್ಕೋಸ್ಕರ ಮಾವಿನ ಹಣ್ಣನ್ನ ಮೊದಲು ತೊಳೆಯಬೇಕು. ಮಾವಿನ ಹಣ್ಣನ್ನು ತೊಳೆದ ಬಳಿಕ ತಿನ್ನುವುದು. ಮೊದಲೇನ್ ಮಾಡೋದು? ತೊಳೆಯೋದು. ಅದಾದ್ಮೇಲೆ ಏನ್ ಮಾಡೋದು? ತಿನ್ನುವುದು. ತೊಳೆದ ಬಳಿಕ, ನಂತರ, ಅನಂತರ ಅಥವಾ ಬಳಿಕ. ನೋಡಿ ಇಲ್ಲಿ, ಕೆಳಗಿನವುಗಳಲ್ಲಿ ಯಾವ ಚಟುವಟಿಕೆಯು ಮೊದಲು ಆಗುವುದೋ ಅದಕ್ಕೆ ಗುರುತು ಹಾಕಿರಿ. ಮೊದಲು ಯಾವ್ದಾಗುತ್ತೆ? ಮೊದಲು ಅಂದ್ರೆ ನೀವು ಎದ್ದೇಳ್ತೀರಾ, ಅದಾದ್ಮೇಲೆ ಏನ್ ಮಾಡ್ತೀರಾ? ಬ್ರಷ್ ಮಾಡ್ತೀರಾ, ಅನಂತರ, ಆಯ್ತಲ್ವಾ? ಅದಾದ್ಮೇಲೆ ನೋಡಿ, ಯಾವ ಚಟುವಟಿಕೆ ಅನಂತರದ್ದು ಅದಕ್ಕೆ ಸರಿಯಾದ ಗುರುತು ಹಾಕಿ. ಇದು ಅನಂತರದ್ದು, ಇದು ಮೊದಲು, ಇದು ಅನಂತರ. ಇದು ಮೊದಲು ಯಾಕ ಅಂದ್ರ ಅಡುಗೆ ಮಾಡ್ರನ ಊಟ ಮಾಡುದಲ್ಲ, ಅಡಿಗೆ ಮಾಡಿದ್ರ ಊಟ ಮಾಡಕ್ ಬರಂಗಿಲ್ಲ. ಸೊ ಇದು ಮೊದಲು, ಇದು ಅನಂತರ. ಸೊ ಇಲ್ಲಿ ಅವರೇನು ಅನಂತರದ್ದು ಅದಕ್ಕೆ ಸರಿಯಾದ ಗುರುತು ಹಾಕಿ ಅಂತ ಹೇಳಿದ್ದಾರೆ ಅಲ್ವಾ? ಸೊ ನಾವೇನು ಇಲ್ಲೆಲ್ಲ ಅಳಿಸ್ತೀನಿ ನೋಡಿ, ಇದು ಅನಂತರದ್ದು, ಇದು ಮೊದಲು, ಅನಂತರ. ಅಡುಗೆ ಮಾಡಿದ ಮೇಲೆ ಮೊದಲು ಅಡಿಗೆ ಮಾಡಬೇಕು, ಆಮೇಲೆ ಊಟ ಮಾಡಬೇಕು. ಸೊ ಇದು ಅನಂತರದ್ದು, ಅದಕ್ಕೆ
ಟಿಕ್ ಹಾಕಿ ಅಂತ ಹೇಳಿದ್ದಾರೆ. ಸರಿ, ಅದು ಚಿಹ್ನೆ. ಸೊ ನಾವು ಮುಂದಿನ ವಿಡಿಯೋನಲ್ಲಿ ಪಾಠ 2 ಆಕಾರಗಳನ್ನ ನೋಡೋಣ. ಸೊ ಇನ್ನೂ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿರಿ, ಆಯ್ತಾ? ಸೊ ಇವತ್ತಿಗೆ ಇಷ್ಟು ಸಾಕು, ಮತ್ತೆ ನಾಳೆ ನೋಡೋಣ. ಎಲ್ಲರಿಗೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ನೋಡಿ, ಅಲ್ಲಿ ಎರೋ ಮಾರ್ಕ್ ತೋರಿಸ್ತಾ ಇದೆ, ಸಬ್ಸ್ಕ್ರೈಬ್ ಮಾಡಿರಿ. ಅದರ ಮೇಲೆ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ ನಂತರ ನಿಮಗೆ ಈ ಬೆಲ್ ಐಕಾನ್ ಕಾಣಿಸುತ್ತದೆ.